ರಾಯಚೂರಿನಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 15 ವರ್ಷದ ಅಪ್ರಾಪ್ತೆಯನ್ನ ಮದುವೆ ಆಗಿರೋದು ದೃಢವಾಗಿದೆ. ಪತಿ ತಾತಪ್ಪ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧ ದೂರು ದಾಖಲಾಗಿದೆ. ಪತಿ ತಾತಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ ಇದು. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ದಿನಾಂಕ 19ನೇ ತಾರೀಕು ನಮಗೆ DCPO ಆಫೀಸು ಮತ್ತು CDPO ಇಲಾಖೆಯಿಂದ ನಮಗೆ ಕರೆ ಬರುತ್ತೆ. ಚೈಲ್ಡ್ ಹೆಲ್ಪ್ ಲೈನಿಂದ ಈ ಥರ ಶಕ್ತಿನಗರ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತಂದು ಆ ವಿಚಾರದಲ್ಲಿ ನಾವು CDPO ಇಲಾಖೆಯ ತಂಡ ಮತ್ತು ಗ್ರಾಮ ಪಂಚಾಯತಿ ತಂಡದೊಂದಿಗೆ ನಾವು ಬಾಲಕನ ಮನೆಗೆ ಭೇಟಿ ನೀಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾರೆ. ಆ ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸನ್ನು ಆಗಿದೆ, ನಾವು ದೃಢೀಕರಣ ಪತ್ರನ ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತಗೊಳ್ತಾರೆ. ಆ ಕಾಲಾವಕಾಶ ನೀಡಿದಂಥ ಸಮಯದಲ್ಲಿ ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕಲ್ಲಿ ಅಲ್ಲೊಂದು ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಇವತ್ತು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಆ್ಯಕ್ಚುಲ್ ಅಂದರೆ ಅವರು ಕಲ್ಯಾಣ ಮಂಟಪದವರು ದಾಖಲಾತಿಗಳನ್ನು ಪಡ್ಕೊಂಡೇ ಮಾಡಬೇಕಾಗಿತ್ತು. ನಾವು ಪಂಚಾಯತಿಂದ ನಾವು ಒಂದು ರೈಟಿಂಗ್ ಮುಖಾಂತರ ಕೇಳ್ತೀವಿ ಅವರಿಗೆ, ಇವತ್ತು ನಿಮ್ಮಲ್ಲಿ ಏನಾದರೂ ದಾಖಲಾತಿಗಳನ್ನು ಸಲ್ಲಿಸಿದ್ರೆ ಕೊಡಿ ಅಂತಂದು. ಅವರು ನಮ್ಮ ಹತ್ರ ಯಾವುದೋ ದಾಖಲಾತಿಗಳು ಕೊಟ್ಟು. ರಾಯಚೂರಿನಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 15 ವರ್ಷದ ಅಪ್ರಾಪ್ತೆಯನ್ನ ಮದುವೆ ಆಗಿರೋದು ದೃಢವಾಗಿದೆ. ಪತಿ ತಾತಪ್ಪ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧ ದೂರು ದಾಖಲಾಗಿದೆ. ಪತಿ ತಾತಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ ಇದು. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ದಿನಾಂಕ 19ನೇ ತಾರೀಕು ನಮಗೆ DCPO ಆಫೀಸು ಮತ್ತು CDPO ಇಲಾಖೆಯಿಂದ ನಮಗೆ ಕರೆ ಬರುತ್ತೆ. ಚೈಲ್ಡ್ ಹೆಲ್ಪ್ ಲೈನಿಂದ ಈ ಥರ ಶಕ್ತಿನಗರ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತಂದು ಆ ವಿಚಾರದಲ್ಲಿ ನಾವು CDPO ಇಲಾಖೆಯ ತಂಡ ಮತ್ತು ಗ್ರಾಮ ಪಂಚಾಯತಿ ತಂಡದೊಂದಿಗೆ ನಾವು ಬಾಲಕನ ಮನೆಗೆ ಭೇಟಿ ನೀಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾರೆ. ಆ ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸನ್ನು ಆಗಿದೆ, ನಾವು ದೃಢೀಕರಣ ಪತ್ರನ ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತಗೊಳ್ತಾರೆ. ಆ ಕಾಲಾವಕಾಶ ನೀಡಿದಂಥ ಸಮಯದಲ್ಲಿ ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕಲ್ಲಿ ಅಲ್ಲೊಂದು ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಇವತ್ತು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಆ್ಯಕ್ಚುಲ್ ಅಂದರೆ ಅವರು ಕಲ್ಯಾಣ ಮಂಟಪದವರು ದಾಖಲಾತಿಗಳನ್ನು ಪಡ್ಕೊಂಡೇ ಮಾಡಬೇಕಾಗಿತ್ತು. ನಾವು ಪಂಚಾಯತಿಂದ ನಾವು ಒಂದು ರೈಟಿಂಗ್ ಮುಖಾಂತರ ಕೇಳ್ತೀವಿ ಅವರಿಗೆ, ಇವತ್ತು ನಿಮ್ಮಲ್ಲಿ ಏನಾದರೂ ದಾಖಲಾತಿಗಳನ್ನು ಸಲ್ಲಿಸಿದ್ರೆ ಕೊಡಿ ಅಂತಂದು. ಅವರು ನಮ್ಮ ಹತ್ರ ಯಾವುದೋ ದಾಖಲಾತಿಗಳು ಕೊಟ್ಟು. ರಾಯಚೂರಿನಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 15 ವರ್ಷದ ಅಪ್ರಾಪ್ತೆಯನ್ನ ಮದುವೆ ಆಗಿರೋದು ದೃಢವಾಗಿದೆ. ಪತಿ ತಾತಪ್ಪ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧ ದೂರು ದಾಖಲಾಗಿದೆ. ಪತಿ ತಾತಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ ಇದು. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ.
ದಿನಾಂಕ 19ನೇ ತಾರೀಕು ನಮಗೆ DCPO ಆಫೀಸು ಮತ್ತು CDPO ಇಲಾಖೆಯಿಂದ ನಮಗೆ ಕರೆ ಬರುತ್ತೆ ಚೈಲ್ಡ್ ಹೆಲ್ಪ್ ಲೈನಿಂದ. ಈ ಥರ ಶಕ್ತಿನಗರ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತಂದು ಆ ವಿಚಾರದಲ್ಲಿ ನಾವು CDPO ಇಲಾಖೆಯ ತಂಡ ಮತ್ತು ಗ್ರಾಮ ಪಂಚಾಯತಿ ತಂಡದೊಂದಿಗೆ ನಾವು ಬಾಲಕನ ಮನೆಗೆ ಭೇಟಿ ನೀಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾರೆ. ಆ ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸನ್ನು ಆಗಿದೆ, ನಾವು ದೃಢೀಕರಣ ಪತ್ರನ ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತಗೊಳ್ತಾರೆ. ಆ ಕಾಲಾವಕಾಶ ನೀಡಿದಂಥ ಸಮಯದಲ್ಲಿ ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕಲ್ಲಿ ಅದನ್ನ ಅಲ್ಲಿಂದ ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಇವತ್ತು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಆಕ್ಚುಲ್ ಅಂದ್ರೆ ಅವರು ಕಲ್ಯಾಣ ಮಂಟಪದವರು ದಾಖಲಾತಿಗಳನ್ನು ಪಡ್ಕೊಂಡೇ ಮಾಡಬೇಕಾಗಿತ್ತು. ನಾವು ಪಂಚಾಯತಿಂದ ನಾವು ಒಂದು ರಾಯಚೂರಿನಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 15 ವರ್ಷದ ಅಪ್ರಾಪ್ತೆಯನ್ನ ಮದುವೆ ಆಗಿರೋದು ದೃಢವಾಗಿದೆ. ಪತಿ ತಾತಪ್ಪ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧ ದೂರು ದಾಖಲಾಗಿದೆ. ಪತಿ ತಾತಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಘಟನೆ ಇದು. ತಾತಪ್ಪ ಆತನ ತಾಯಿ ಅಪ್ರಾಪ್ತೆ ತಾಯಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ದಿನಾಂಕ 19ನೇ ತಾರೀಕು ನಮಗೆ DCPO ಆಫೀಸು ಮತ್ತು CDPO ಇಲಾಖೆಯಿಂದ ನಮಗೆ ಕರೆ ಬರುತ್ತೆ ಚೈಲ್ಡ್ ಹೆಲ್ಪ್ ಲೈನಿಂದ. ಈ ಥರ ಶಕ್ತಿನಗರ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತಂದು ಆ ವಿಚಾರದಲ್ಲಿ ನಾವು CDPO ಇಲಾಖೆಯ ತಂಡ ಮತ್ತು ಗ್ರಾಮ ಪಂಚಾಯತಿ ತಂಡದೊಂದಿಗೆ ನಾವು ಬಾಲಕನ ಮನೆಗೆ ಭೇಟಿ ನೀಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾರೆ. ಆ ಮದುವೆ ಆಗಿರೋದು ನಿಜ ಮತ್ತು ಜೊತೆಗೆ ನಾವು ಬಾಲಕಿಯ ವಯಸ್ಸನ್ನು ಆಗಿದೆ, ನಾವು ದೃಢೀಕರಣ ಪತ್ರನ ಸಲ್ಲಿಸ್ತೀವಿ ಅಂತ ಹೇಳಿಕೆಸಿ ಒಂದು ಕಾಲಾವಕಾಶ ತಗೊಳ್ತಾರೆ. ಆ ಕಾಲಾವಕಾಶ ನೀಡಿದಂಥ ಸಮಯದಲ್ಲಿ ಅವರು ಯಾವುದೇ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸೋದಿಲ್ಲ. ಜೊತೆಗೆ ನಾವು ಬಾಲಕಿ ಓದಿರ್ತಕ್ಕಂಥ ಶಾಲೆ ಜಂಗಿನಗಡ್ಡಿ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕಲ್ಲಿ ಅದನ್ನ ಅಲ್ಲಿಂದ ಶಾಲಾ ವತಿಯಿಂದ ದಾಖಲಾತಿಗಳನ್ನು ಪಡ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡಿದ ನಂತರ ಬಾಲಕಿಗೆ 15 ವರ್ಷ 9 ತಿಂಗಳು ಆಗಿದೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಆ ಆಧಾರದ ಮೇಲೆ ನಾವು ಇವತ್ತು ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಒಂದು ಪ್ರಕರಣ ನಾವು ದಾಖಲೆ ಮಾಡ್ತೀವಿ. ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಾಲಕಿನ ಮದುವೆ ಆಗಿರ್ತಕ್ಕಂಥ ಹುಡುಗ ತಾತಪ್ಪ ಅಂತಂದು ಮತ್ತು ಆ ಹುಡುಗನ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆ ನಾವು ಪ್ರಕರಣ ದಾಖಲಾಗಿದೆ. ಆಕ್ಚುಲ್ ಅಂದ್ರೆ ಅವರು